ಎಲ್ಲ ನನ್ನ ಕೇಳುಗ ಮಿತ್ರರಿಗೆ ನಮಸ್ಕಾರ. ಧರ್ಮಶ್ರೀ ಕಥೆಯ ಮುಂದುವರೆದ ಭಾಗ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಥಾನಾಯಕ ಸತ್ಯನು ತನ್ನ ಮಾವನ ಮನೆಯನ್ನು ತೊರೆದು ಸ್ವಾಮಿ ಮೇಷ್ಟರನ ಮನೆಗೆ ಬಂದಿರುತ್ತಾನೆ. ಅಲ್ಲಿಂದ ಮುಂದುವರೆದ ಭಾಗ. ಇಷ್ಟು ದಿನದ ನನ್ನ ಜೀವನದಲ್ಲಿ ಅನೇಕ ಜನರ ಸಂಪರ್ಕವಾಗಿದೆ. ಆದರೆ ಸ್ವಾಮಿ ಮೇಷ್ಟರ ಸಂಪರ್ಕ ಪ್ರಭಾವಗಳು ನನ್ನ ಜೀವನದ ಗತಿಯನ್ನೇ ಬದಲಿಸಿದ್ದವು. ಏನನ್ನು ಯೋಚಿಸದೆ ಕೇವಲ ಸ್ವಾತಂತ್ರ್ಯ ಪ್ರವೃತ್ತಿಯಿಂದ ನರಸಾಪುರಕ್ಕೆ ಬಂದಿದ್ದೆ. ಭವಿಷ್ಯದ ಬಗ್ಗೆ ಆಲೋಚನೆ ಇರಲಿಲ್ಲ. ನರಸಾಪುರದ ಮಾಧ್ಯಮಿಕ ಶಾಲೆಯಲ್ಲಿ 3ನೇ ತರಗತಿಯ ವಿದ್ಯಾರ್ಥಿಯಾಗಿ ಸೇರಿದೆ. ಊರಿನಲ್ಲೆಲ್ಲ ಜನಪ್ರಿಯರಾಗಿದ್ದ ಮೇಷ್ಟರ ಪ್ರಭಾವದಿಂದ ಆ ಊರಿಗೆ ಹೋದೆ. ಮರುದಿನವೇ ವಾರಾನ್ನದ ಏರ್ಪಾಟಾಯಿತು. ವಾಸಕ್ಕೆ ಮೇಷ್ಟರ ಮನೆ. ಮಾವನ ಊರನ್ನು ಬಿಟ್ಟು ಬರಿಯ 1 ತಿಂಗಳಿನಲ್ಲಿಯೇ ನನಗೆ ಆಶ್ಚರ್ಯವಾಗುವಂತಹ ಶಕ್ತಿಯು ನನ್ನಲ್ಲಿರುವುದು ತೋರಿತು. ತರಗತಿಯ ಓದಿನಲ್ಲಿ ನಾನೆಂದೂ ಹಿಂದೆ ಬಿದ್ದವನಲ್ಲ. ಆದರೆ ಮಾವನ ಮನೆಯ ಕ್ರೂರ ಜೀತಕ್ಕೆ ಸದೃಶವಾದ ಜೀವನದಲ್ಲಿ ಹೊಂದಿಕೊಳ್ಳಲು ಬಿಡುವು ಸಿಕ್ಕುತ್ತಿರಲಿಲ್ಲ. ಹೊಸ ಊರಿನ ಹೊಸ ಮೇಷ್ಟರ ಮನೆಯಲ್ಲಿ ಹಾಗಾಗಲಿಲ್ಲ. ನಾನು ಹಿಂದೆ ಎಂದು ಕಾಣದ ಪ್ರೀತಿ ವಿಶ್ವಾಸಗಳನ್ನು ಮೇಷ್ಟರು ಅವರ ಪತ್ನಿಯು ನನಗೆ ಧಾರೆ ಎರೆಯುತ್ತಿದ್ದರು. ನಿರ್ಭಯವಾದ ವಾತಾವರಣ. ಒಮ್ಮೆ ನನ್ನ ತರಗತಿಯ ಎಲ್ಲ ಪುಸ್ತಕಗಳನ್ನು ಓದಿದೆ. ಮುಂದಿನ ತರಗತಿಯ ಪುಸ್ತಕಗಳನ್ನು ಓದಿದೆ. ಎಲ್ಲವೂ ನೆನಪಿನಲ್ಲಿ ಉಳಿಯಿತು. ಒಂದು ಸಲ ಒಂದು ಉದಾಹರಣೆ ನೋಡಿಕೊಂಡರೆ ಸಾಕು, ಎಂತಹ ಕ್ಲಿಷ್ಟ ಲೆಕ್ಕಾಚಾರವನ್ನಾದರೂ ಬಿಡಿಸುತ್ತಿದ್ದೆ. ದಿನವೂ ಮುಂಜಾನೆ ಮೇಷ್ಟರ ಸಂಗಡ ಕೆರೆಯ ಏರಿ ಮೇಲೆ ತಿರುಗಾಡಲು ಹೋದಾಗ ಅವರೊಡನೆ ತಪ್ಪಾಗಿ ಇಂಗ್ಲಿಷ್ ಮಾತನಾಡುತ್ತಿದ್ದೆ. ನನ್ನ ಮಾತಿನಲ್ಲಿರುತ್ತಿದ್ದ ವ್ಯಾಕರಣ ದೋಷಗಳನ್ನು ಅವರು ತಿದ್ದುತ್ತಿದ್ದರು. ಹೊಸ ಪದಗಳನ್ನು ಹೇಳಿ ಅರ್ಥ ವಿವರಿಸುತ್ತಿದ್ದರು. ಇಂಗ್ಲಿಷಿನಲ್ಲಿ ಮಾತನಾಡುವುದನ್ನು ಪ್ರೋತ್ಸಾಹಿಸುತ್ತಿದ್ದರು. ಹೀಗಾಗಿ 1-2 ತಿಂಗಳಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯ ಮಟ್ಟವನ್ನು ಮೀರುವಂತಹ ಇಂಗ್ಲಿಷ್ ಭಾಷೆಯ ಜ್ಞಾನ ನನಗೆ ಉಂಟಾಯಿತು. ಮಕ್ಕಳಿಗೋಸ್ಕರ ರಚಿತವಾದ ಸಣ್ಣ ಇಂಗ್ಲಿಷ್ ಕಥೆಯ ಪುಸ್ತಕಗಳನ್ನು ಮೇಷ್ಟರು ನನಗೆ ಪುಸ್ತಕ ಭಂಡಾರದಿಂದ ತಂದು ಕೊಡುತ್ತಿದ್ದರು. ಅವೆಲ್ಲವನ್ನು ಓದುತ್ತಿದ್ದ. ಅರ್ಥವಾಗದ ಕಡೆಗಳಲ್ಲಿ ಅವರನ್ನು ಕೇಳುತ್ತಿದ್ದೆ. ಮೇಷ್ಟರ ಮನೆಗೆ ಸುಮಾರು 20 ಪಾಠದ ಹುಡುಗರು ಬರುತ್ತಿದ್ದರು. ಮೇಷ್ಟರು ಒಳ್ಳೆಯ ಉಪಾಧ್ಯಾಯರಿದ್ದಂತೆ ಕುಶಲಿಯಾದ ಇಸ್ಪೀಟ್ ಆಟಗಾರರು ಆಗಿದ್ದರು. ರಾತ್ರಿ ಊಟ ಮಾಡಿಕೊಂಡು ಕ್ಲಬ್ಗೆ ಹೋದರೆ ಬರುತ್ತಿದ್ದದ್ದು ಅರ್ಧರಾತ್ರಿಯ ವೇಳೆಗೆ. ಮನೆಯ ಪಾಠದ ಹುಡುಗರಿಗೆಲ್ಲ ನಾನೇ ಪಾಠ ಹೇಳುತ್ತಿದ್ದೆ. ಅದರಿಂದ ಮೇಷ್ಟರಿಗೆ ನೆರವಾದದ್ದು ಮಾತ್ರವಲ್ಲ, ನನಗೆ ಅನುಭವವಾಯಿತು. ಪಾಠ ಪ್ರವಚನ ಬಗ್ಗೆ ಆತ್ಮವಿಶ್ವಾಸ ಮೂಡಿತು. ಶಾಲೆಯ ಇತರ ಉಪಾಧ್ಯಾಯರೆಲ್ಲರೂ ನನ್ನನ್ನು ಮರಿಸ್ವಾಮಿ ಮೇಷ್ಟರು ಎಂದು ಕರೆಯಲು ಪ್ರಾರಂಭಿಸಿದರು. ಹುಡುಗರಿಗೆ ಪಾಠ ಹೇಳುತ್ತಿದ್ದೆ. ಉಳಿದ ಕಾಲದಲ್ಲಿ ಮೇಷ್ಟರು ತಂದುಕೊಡುತ್ತಿದ್ದ ಪುಸ್ತಕಗಳನ್ನು ಅವು ಅರ್ಥವಾಗಲಿ ಬಿಡಲಿ ಓದುತ್ತಿದ್ದೆ. ಕೆಲವು ಹುಡುಗರನ್ನು ಕಟ್ಟಿಕೊಂಡು ಕೆರೆಯಲ್ಲಿ ಈಜಲು ಹೋಗುತ್ತಿದ್ದೆ. ತುಂಬಿದ ಕೆರೆಯ ವಿಸ್ತಾರವಾದ ನೀರಿನ ಮೇಲೆ ಅಂಗಾತ ಮಲಗಿ ಒಬ್ಬನೇ ತೇಲುತ್ತಿದ್ದೆ. ನಡುಗೆರೆಯನ್ನು ಮೀರಿ ಹೋಗುತ್ತಿದ್ದೆ. ಆ ಊರಿನ ಎಲ್ಲ ಹುಡುಗರಿಗೂ ಈಜುವುದರಲ್ಲಿ ನಾನೇ ಮೊದಲಿಗನಾಗಿದ್ದೆ. ನಮ್ಮೂರಿನಲ್ಲಿ ಅಲಂಕರಿಸಿದ ಸೇನಾಪತಿಯ ಪಟ್ಟ, ಆ ಹೆಸರು ಮಾತ್ರ ಇಲ್ಲಿ ಇರಲಿಲ್ಲ. ಪುನಃ ಆ ಊರಿನಲ್ಲಿ ನನಗೆ ದೊರೆಯಿತು. ಪಾಠದ ಹುಡುಗರಿಗೆ ಮೇಷ್ಟರೂ ಸಹ ಆಗಿದ್ದುದರಿಂದ ನನ್ನ ಕೋಡು ಇನ್ನೂ 1 ಗೇಣು ಉದ್ದವಾಗಿತ್ತು. ಇಲ್ಲಿ ಭಯದ ಕಲ್ಪನೆ ಇರಲಿಲ್ಲ, ಹೊಡೆತನವಿಲ್ಲ. ನಿರ್ಭಯವಾದ ವಾತಾವರಣದಲ್ಲಿ ಮೇಷ್ಟರು ಮತ್ತು ಅವರ ಪತ್ನಿಯ ವಾತ್ಸಲ್ಯದಲ್ಲಿ ನನ್ನ ಬುದ್ಧಿ ವಿದ್ಯೆಗಳು ಬೆಳೆಯುತ್ತಿದ್ದವು. ಶರೀರದಲ್ಲೂ ಸರಿಯಾಗಿಯೇ ಬೆಳೆಯುತ್ತಿದ್ದೆ. 14 ವರ್ಷ ವಯಸ್ಸು ಆದರೂ ಒಳ್ಳೆಯ ಎತ್ತರ, ತಕ್ಕ ಮೈಕಟ್ಟು, ತುಂಬಿದ ಮುಖ ಮತ್ತು ವಯಸ್ಸಿಗೆ ಮೀರಿದ ಶಕ್ತಿ. ನನ್ನನ್ನು ಇಡೀ ನರಸಾಪುರದಲ್ಲಿ ಪ್ರಸಿದ್ಧನಾಗಿ ಮಾಡುವ ಒಂದು ಸಂದರ್ಭ ನಡೆಯಿತು. ಅದು ಸುಮಾರು 500 ಮನೆಗಳ ಊರು. ಮಾಧ್ಯಮಿಕ ಶಾಲೆಯೇ ಆಗ ಅಲ್ಲಿದ್ದ ದೊಡ್ಡ ವಿದ್ಯಾಸಂಸ್ಥೆ. ಅಲ್ಲಿ ಒಂದು ಚರ್ಚಾ ಸ್ಪರ್ಧೆಯನ್ನೇರ್ಪಡಿಸಿದರು.
ಮೇಷ್ಟರು ನನ್ನನ್ನು ಕೇಳದೆ ನನ್ನ ಹೆಸರನ್ನು ಸ್ಪರ್ಧಿಗಳ ಹೆಸರಿನಲ್ಲಿ ಸೇರಿಸಿದ್ದರು. ಅವರು ಆ ದಿನ ಬೆಳಗ್ಗೆ ಮನೆಯಲ್ಲಿ ಹೇಳಿದರು, ನೀನು ಫಸ್ಟ್ ಕ್ಲಾಸ್ ಆಗಿ ಮಾತನಾಡಬೇಕು. ಒಬ್ಬ ಕ್ರಿಶ್ಚಿಯನ್ಸ್ ಹುಡುಗಿ ಇದ್ದಾಳಲ್ಲ ರಾಚಮ್ಮ ಅಂತ, ನಿನ್ನ ಕ್ಲಾಸಿನವಳೆ, ಅವಳು ಇಡೀ ಸ್ಕೂಲಿನಲ್ಲಿ ತನ್ನ ಸಮಾನ ಮಾತನಾಡೋರು ಯಾರೂ ಇಲ್ಲ ಅಂತಿದ್ದಾಳೆ. ನೀನು ಅವಳನ್ನು ಮೀರಿಸಬೇಕು. ನನಗೆ ಮಾತನಾಡುವುದಕ್ಕೆ ಬರುವುದಿಲ್ಲವಲ್ಲ ಸರ್. ಎಲ್ಲ ಬರುತ್ತೆ, ನೀನು ಓದು. ಕತೆ ಪುಸ್ತಕಗಳಲ್ಲಿ ಬರೆದಿರ್ತಾರಲ್ಲ ಹಾಗೆ ದೊಡ್ಡ ಭಾಷೆಯಲ್ಲಿ ಮಾತನಾಡು, ಚೆನ್ನಾಗಿರುತ್ತದೆ. ಆ ರಾಚಮ್ಮನನ್ನು ಮೀರಿಸಬೇಕೆಂಬ ಉತ್ಸಾಹ ನನಗೂ ಉಂಟಾಯಿತು. ಆ ದಿನ ಇದ್ದ ಚರ್ಚೆಯ ವಿಷಯ ಹಳ್ಳಿಯ ವಾಸ ಉತ್ತಮವೋ ಪಟ್ಟಣದ ವಾಸ ಉತ್ತಮವೋ ಎಂದು. ಸಂಜೆ 4ಕ್ಕೆ ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ಕಟ್ಟಡದ ನಡುವಿನ ಅಂಗಳದಲ್ಲಿ ತುಂಬಿದ್ದರು. ಎಲ್ಲ ಉಪಾಧ್ಯಾಯರು ಸೇರಿದರು. ಇಸ್ಪೀಟ್ ಕ್ಲಬ್ಬಿನ ಅಧ್ಯಕ್ಷರಾದ ಕಾಂಟ್ರಾಕ್ಟರ್ ಸೀತಾರಾಮಯ್ಯನವರೇ ಅಧ್ಯಕ್ಷತೆ. ಮೊದಲು ರಾಚಮ್ಮ ಪಟ್ಟಣದ ವಾಸವೇ ಉತ್ತಮವೆಂದು ಮಾತನಾಡಿದಳು. ನಾನು ಹಳ್ಳಿಯ ವಾಸದ ವಕೀಲನಾಗಿ ನನ್ನ ವಾದವನ್ನು ಮಂಡಿಸಲು ಎದ್ದು ನಿಂತೆ. ತಕ್ಷಣ ಮೇಷ್ಟರ ಮನೆಯ ಪಾಠದ ಹುಡುಗರು, ನನ್ನ ಈಜುವ ಸಂಗಾತಿಗಳು ಚಪ್ಪಾಳೆ ತಟ್ಟಿದರು. ಆವೇಶ ಬಂದಂತಾಗಿ ನಾನು ಒಂದೇ ಸಮನೆ ವೇಗವಾಗಿ ಮಾತನಾಡಿದೆ. ಹಳ್ಳಿಯಿಂದಲೇ ದಿಲ್ಲಿ ಎಂದೆ. ಹಳ್ಳಿಯಲ್ಲಿ ಹೊಲವಿದೆ, ಪಟ್ಟಣದಲ್ಲಿ ಏನೂ ಇಲ್ಲವೆಂದೆ. ನಾನು ಓದಿದ ಕಥೆಯ ಪುಸ್ತಕದ ಎಷ್ಟೋ ವಾಕ್ಯಗಳು ಅಸಂಬದ್ಧವಾದದ್ದು ಬಾಯಿಂದ ಹೊರಬೀಳಿದ್ದವು. ನನ್ನ ವಾದ ಮುಗಿದ ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಇನ್ನುಳಿದ 3-4 ವಿದ್ಯಾರ್ಥಿಗಳು ಮಾತನಾಡಿಯಾದ ಮೇಲೆ ಅಧ್ಯಕ್ಷರು ಎದ್ದು ನಿಂತು ನನ್ನ ಮಾತುಗಾರಿಕೆಯನ್ನು ಹೊಗಳಿದರು. ಈ ಹುಡುಗ ಮುಂದೆ ಭಾರಿ ದೊಡ್ಡ ಮನುಷ್ಯನಾಗುತ್ತಾನೆ ಎಂದರು. ನನಗೆ ಮೊದಲ ಬಹುಮಾನ ಕೊಟ್ಟರು. ನನ್ನ ಉದ್ದ ಆಗಲೇ 2 ಅಗುಲ ಹೆಚ್ಚಾಯಿತು. ರಾಚಮ್ಮನಿಗೆ 2ನೆಯ ಬಹುಮಾನ ಹೋಯಿತು. ಆ ದಿನ ನಾನು ಆ ಊರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದೆ. ಮೇಷ್ಟರಿಗಂತೂ ಹಿಡಿಸಲಾರದ ಸಂತೋಷ. ಚರ್ಚಾ ಸ್ಪರ್ಧೆ ನಡೆದ ಮೇಲೆ ತರಗತಿಯ ಮಾನಿಟರ್ ಆಗಿ ನೇಮಿಸಲ್ಪಟ್ಟೆ. ಮಾಧ್ಯಮಿಕ ಶಾಲೆಗಳಲ್ಲಿ, ಅದರಲ್ಲೂ ನಾನು ಓದುತ್ತಿದ್ದ ಕಾಲದಲ್ಲಿ ಮಾನಿಟರ್ ಅಧಿಕಾರವೆಂದರೆ ಜಿಲ್ಲಾಧಿಕಾರಿಯ ದರ್ಬಾರು ಇದ್ದಂತೆ. ಅವನಿಗೆ ಎಲ್ಲರೂ ಎದುರುತ್ತಿದ್ದರು. ಆದರೆ ನಾನು ಯಾರ ಮೇಲೆಯೂ ದರ್ಬಾರು ನಡೆಸುತ್ತಿರಲಿಲ್ಲ. ಮಾನಿಟರ್ ಆದ ಮೇಲೆ ನನ್ನನ್ನು ಮಾತನಾಡಿಸಲು ರಾಚಮ್ಮ ಪ್ರಯತ್ನಿಸುತ್ತಿದ್ದಳು. ಅವಳೊಡನೆ ಮಾತನಾಡಲು ನನಗೆ ಒಂದು ವಿಧವಾದ ಬಿಗುಮಾನ. ಅವಳದು ಅದೇ ಸ್ವಂತ ಊರಲ್ಲ. ನರಸಾಪುರಕ್ಕೆ 1 ಮೈಲಿ ದೂರದಲ್ಲಿರುವ ಯೇಸುಪುರ. ನಾನು ಈಜಲು ಹೋಗುತ್ತಿದ್ದ ಕೆರೆಯ ಏರಿಯ ಮೇಲೆಯೇ ಆ ಊರಿಗೆ ಹೋಗಬೇಕು. ಎಷ್ಟೋ ಸಲ ಶಾಲೆಯ ಹೊರಗೆ ಸಿಕ್ಕಿದಾಗ ನನಗೆ ತಿಳಿಯದ ಕಷ್ಟವಾದ ಲೆಕ್ಕವನ್ನು ಕೇಳಲು ಅವಳು ಬಂದಿದ್ದಳು. ಆದರೆ ನಾನು ಅವಳೊಡನೆ ಸರಿಯಾಗಿ ಮಾತನಾಡಿಸಿರಲಿಲ್ಲ. ಒಂದು ದಿನ ನನ್ನ ಸಂಗಡಿಗರೊಡನೆ ಶಾಲೆಗೆ ಚಕ್ಕರ್ ಹೊಡೆದು ಈಜಲು ಹೋಗಿದ್ದೆ. ನೀರಿಗೆ ಬಿದ್ದರೆ ನನಗೆ ಬೇರೆ ಯಾವ ವಿಷಯದ ಪ್ರಜ್ಞೆಯೂ ಇರುತ್ತಿರಲಿಲ್ಲ. ಮಧ್ಯಾಹ್ನದ ಸೂರ್ಯಪ್ರಕಾಶದಲ್ಲಿ ಹೊಳೆಯುವ ಅಲೆಗಳ ಮೇಲೆ ಅಂಗಾತ ತೇಲುತ್ತಾ ನಡುಗೆರೆಯನ್ನು ದಾಟಿ ಹೋಗಿದ್ದೆ. ಪುನಃ ಏರಿಯ ಕಡೆ ನೋಡಿದಾಗ ನನ್ನ ಯಾವ ಸಂಗಡಿಗರೂ ಇರಲಿಲ್ಲ. ಎಲ್ಲರೂ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದರು. ಬಹಳ ಹೊತ್ತು ನೀರಿನಲ್ಲಿದ್ದು ಆಯಾಸವಾಗಿತ್ತು. ನಿಧಾನವಾಗಿ ಕೈ ಎಳೆಯುತ್ತಾ ಏರಿಯ ಹತ್ತಿರ ಬಂದೆ. ಸೋಪಾನ ಕಲ್ಲಿನ ಹತ್ತಿರ ನನ್ನ ಬಟ್ಟೆಯನ್ನು ಇಟ್ಟಿದ್ದೆ. ಮರದ ಕೆಳಗೆ ರಾಚಮ್ಮ ಒಬ್ಬಳೇ ಕುಳಿತಿದ್ದಳು. ನಾನು ದಡ ಮುಟ್ಟಿ ತಕ್ಷಣ ಹೇಳಿದಳು, ನೀನು ಎಷ್ಟು ದೂರ ಇಸ್ತೀಯಪ್ಪ, ನೋಡಿದರೆ ಭಯ ಆಗುತ್ತೆ. ಹಳ್ಳಿಯ ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಪರಸ್ಪರ ಬಹುವಚನ ಪ್ರಯೋಗಿಸಿ ಮಾತನಾಡುವ ರೂಢಿ ಇರುವುದಿಲ್ಲ. ಅವಳ ಮಾತಿಗೆ ನಾನು ಉತ್ತರ ಕೊಡಲಿಲ್ಲ. ನನ್ನ ಪಾಡಿಗೆ ನಾನು ಬಟ್ಟೆ ಹಾಕಿಕೊಂಡೆ. ಅವಳು ಕೇಳಿದಳು, ಯಾಕೆ ನೀನು ನನ್ನ ಕೈಲಿ ಸರಿಯಾಗಿ ಮಾತೇ ಆಡೋಲ್ಲ? ಏನು ಮಾತನಾಡಬೇಕು? ನಿನ್ನ ಕೈಲಿ ಏನೂ ಇಲ್ಲ, ಬಿಡು ಎಂದು ಮೇಲೆ ಎದ್ದಳು. ಅದೇಕೋ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಅತ್ತು ಬಿಟ್ಟಳು. ಅದನ್ನು ಕಂಡು ಕಸಿಬಿಸಿಯಿಂದ ಅವಳ ಹತ್ತಿರ ಹೋಗಿ ಕೇಳಿದೆ, ಯಾಕೆ ಅಳ್ತಿದ್ದೀಯ? ನನ್ನ ಹತ್ತಿರ ನೀನು ಯಾಕೆ ಒಂದು ಥರ ಇರ್ತೀಯ? ಹೋಗ್ಲಿ, ಅಳಬೇಡ, ಇನ್ನು ಮೇಲೆ ಸರಿಯಾಗಿರ್ತೀನಿ ಎಂದು ಸಮಾಧಾನಪಡಿಸಿದೆ. ಆಗ ಮಧ್ಯಾಹ್ನ 1 ಗಂಟೆಯ ಸಮಯ. ಬಲವಂತಪಡಿಸಿ ನನ್ನನ್ನು ತನ್ನ ಊರಿಗೆ ಕರೆದುಕೊಂಡು ಹೊರಟಳು. ನನ್ನ ಊಟವಾಗಿಲ್ಲದಿದ್ದರೂ ಅವಳ ಜೊತೆ ಹೊರಟೆ. ರಾಚಮ್ಮನಿಗೂ ಸುಮಾರು ನನ್ನಷ್ಟೇ ವಯಸ್ಸು.
ಅಥವಾ ನನಗಿಂತ 1 ವರ್ಷಕ್ಕೆ ಚಿಕ್ಕವಳು, ತಕ್ಕ ಉದ್ದ ಮತ್ತು ಮಾಟವಾದ ಮೈಕಟ್ಟಿನ ಬಿಳುಪು ಬಣ್ಣದ ಹುಡುಗಿ. ಹಣೆಯ ಮೇಲೆ ನಾವು ಲೆಕ್ಕ ಮಾಡುವಾಗ ಪ್ಲಸ್ ಎಂದು ಹಾಕುವ ಚಿಹ್ನೆಯ ಹಚ್ಚೆ ಊಹಿಸಿಕೊಂಡಿದ್ದಳು. ಆದರೆ ಕುಂಕುಮ ಇಡುತ್ತಿರಲಿಲ್ಲ. ನಾನು ಕೇಳಿದೆ, ನೀನು ಯಾಕೆ ಹಣೆಗೆ ಕುಂಕುಮ ಇಡೋಲ್ಲ? ನಾನು ಕ್ರಿಶ್ಚಿಯನ್, ಅದಕ್ಕೆ ಇಡೋಲ್ಲ. ಕ್ರಿಶ್ಚಿಯನ್ ಆದರೆ ಯಾಕೆ ಇಡಬಾರದು? ನನಗೆ ಗೊತ್ತಿಲ್ಲಪ್ಪ. ಚರ್ಚಿನವರು ನನ್ನ ಗುರುಗಳು, ಅದನ್ನು ಕಂಡರೆ ಬೈತಾರೆ. ಅವಳು ಲಕ್ಷಣವಾದ ಹುಡುಗಿ. ನಮ್ಮ ಸ್ಕೂಲಿನಲ್ಲಿ ಇತರ ಹುಡುಗಿಯರಿಗಿಂತ ಸ್ವಲ್ಪ ಹೆಚ್ಚಾಗಿಯೇ ಅಲಂಕಾರ ಮಾಡಿಕೊಳ್ಳುತ್ತಿದ್ದಳು. ದಿನವೂ ತಲೆಗೆ ಗುಲಾಬಿಯ ಹೂವು ಮುಡಿದು ಬರುತ್ತಿದ್ದಳು. ಕೈಗೆ ಗಾಜಿನ ಬಳೆಗಳನ್ನು ತೊಡುತ್ತಿದ್ದಳು. ಕೆರೆಯ ಏರಿಯ ಮೇಲೆ ನಡೆದು ಹಸಿರು ಹೊಲಗಳ ಮಧ್ಯೆ ಹಾಯ್ದು ತೆಂಗಿನ ತೋಟಗಳ ಮರೆಯಲ್ಲಿದ್ದ ಅವಳ ಊರನ್ನು ಸೇರಿದೆವು. ಊರಿನ ಮುಂಭಾಗದಲ್ಲಿಯೇ ಎತ್ತರವಾಗಿ ಕಟ್ಟಿದ ಮಂಗಳೂರು ಹೆಂಚಿನ ಒಂದು ಮನೆ ಇತ್ತು. ಅದರ ಸುತ್ತಲೂ ಹೂವು ಮತ್ತು ತರಕಾರಿಯ ಗಿಡಗಳು. ಅದೇ ಚರ್ಚು ಎಂದು, ಅದರಲ್ಲಿಯೇ ಅವರ ಗುರುಗಳು ಇರುವವರೆಂದು ರಾಚಮ್ಮ ಹೇಳಿದಳು. ಜೋಸೆಫ್ ಗೌಡರು ಎಂದು ಅವಳ ತಂದೆಯ ಹೆಸರು. ಅವರು ಯೇಸುಪುರದ ಪಟೇಲರು. ನನ್ನನ್ನು ವಿಶ್ವಾಸದಿಂದ ಮಾತನಾಡಿಸಿದರು. ರಾಚಮ್ಮ ನನ್ನನ್ನು ಊಟ ಮಾಡಲು ಕರೆದಳು. ನಾನು ಮಾಡುವುದಿಲ್ಲವೆಂದೆ. ಕಾರಣ ಕೇಳಿದಾಗ, ನೀವು ಕ್ರಿಶ್ಚಿಯನ್ನರು, ನಿಮ್ಮ ಜಾತಿಯ ಮನೆಯಲ್ಲಿ ನಾವು ಊಟ ಮಾಡಬಾರದು ಎಂದೆ. ಅವಳು ಸುಮ್ಮನಾದಳು. ನನ್ನನ್ನು ಬಿಟ್ಟು ಒಬ್ಬಳೇ ಊಟ ಮಾಡಲು ಮನಸ್ಸಿಲ್ಲದೆ ಏನೋ ಸ್ವಲ್ಪ ತಿಂಡಿ ತಿಂದಳು. ತಾನೇ ಅಟ್ಟಕ್ಕೆ ಹತ್ತಿ ನನಗೆ ಕೊಬ್ಬರಿ ಬೆಲ್ಲ ತಂದುಕೊಟ್ಟಳು. ಆ ಊರಿನಲ್ಲಿ ತಯಾರು ಮಾಡುವ ಕಡಲೆಪುರಿ ತರಿಸಿಕೊಟ್ಟಳು. ಅವಳ ತಂದೆ ಕುಡುಗೋಲು ಕೊಟ್ಟು ಎಳನೀರು ಕುಡಿಯಿರಿ ಎಂದು ನಮ್ಮಿಬ್ಬರನ್ನು ತೋಟಕ್ಕೆ ಕಳುಹಿಸಿದರು. ತೋಟದಲ್ಲಿ ನಾನು ಮರ ಹತ್ತಿ ಎಳನೀರು ಕೆಡವಿದೆ. ರಾಚಮ್ಮ ಹೇಳಿದಳು, ನೀನೇನಪ್ಪ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ, ಕ್ಲಾಸಿಗೆ ಫಸ್ಟಾಗಿ ಓದ್ತೀಯ, ಎಲ್ಲದರಲ್ಲೂ ನಿನಗೆ ಫಸ್ಟ್ ಪ್ರೈಸ್, ಈಜಾಡೋದ್ರಲ್ಲಿ ನಿನ್ನ ಮೀರಿಸೋರೇ ಇಲ್ಲ. ತೆಂಗಿನ ಮರನೂ ಎಷ್ಟು ಚೆನ್ನಾಗಿ ಹತ್ತುತ್ತೀಯ, ನಿನ್ನ ಹಿಡಿಯೋರು ಯಾರು? ಅವಳ ಮಾತಿನಲ್ಲಿ ಮುಗ್ಧತೆ ಮೆಚ್ಚುಗೆ ತುಂಬಿತ್ತು. ಎಳನೀರು ಕೊಚ್ಚುತ್ತಾ ನಾನು ಹೇಳಿದೆ, ನೀನೇನು ಕಡಿಮೆ ಏನು? ಇಬ್ಬರು ಎಳನೀರು ಕುಡಿದೆವು. ಸಂಜೆಯ ತನಕ ತೋಟದಲ್ಲಿ ಕಾಲ ಕಳೆದೆವು. ಮನಸ್ಸಿಗೆ ಬಂದಂತೆ ಹರಟಿದೆವು. ನನ್ನ ಊರು, ನನ್ನ ಮಾವನ ಮನೆ, ನರಸಾಪುರಕ್ಕೆ ನಾನು ಬಂದದ್ದು ಹೇಳಿದೆ. ನನ್ನ ಅಮ್ಮ ಸತ್ತ ಸಂಗತಿ ಕೇಳಿ ಅವಳು ಹತ್ತು ಬಿಟ್ಟಳು. ಅವಳ ಮನೆಯ ವಿಷಯವನ್ನು ತನಗೆ ತಿಳಿದಷ್ಟು ಹೇಳಿದಳು. ಅವಳ ತಂದೆ ಈ ಊರಿನ ಪಟೇಲರಂತೆ. ಅವರ ಅಜ್ಜನ ಕಾಲದಲ್ಲಿ ಅವರು ಗಂಗಡಿಕಾರ ಒಕ್ಕಲಿಗರಂತೆ. ಈ ಊರಿಗೆ ಒಂದು ಸಲ ಅದೆಂಥದ್ದು ದೊಡ್ಡ ಜ್ವರ ಬಂದಿತ್ತಂತೆ. ಆಗ ಒಬ್ಬ ಕ್ರಿಶ್ಚಿಯನ್ ಗುರುಗಳು ಬಂದು ಅವರೆಲ್ಲರಿಗೂ ಔಷಧ ಕೊಟ್ಟು ಗುಣ ಮಾಡಿದ್ದರಂತೆ. ಅದು ಯೇಸು ಸ್ವಾಮಿಗೆ ಮಾಡಿದ ಔಷಧವಂತೆ. ಅದಕ್ಕಾಗಿಯೇ ಆ ಊರಿನವರು ಒಬ್ಬೊಬ್ಬರಾಗಿ ಆ ಗುರುಗಳು ಹೇಳಿದಂತೆ ಕ್ರಿಶ್ಚಿಯನ್ ಆದರಂತೆ. ರಾಚಮ್ಮನ ಹಿರಿಯ ಅಕ್ಕನು ಹಾಸನಕ್ಕೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವರಿಗೆ ಮೈಸೂರಿನಲ್ಲಿಯೂ ನೆಂಟರಿದ್ದಾರಂತೆ. ಅವರ ತೋಟದಲ್ಲಿ ಗುಲಾಬಿಯ ಗಿಡದಲ್ಲಿ ಅವಳು ನನಗೆ ಒಂದು ಹೂವನ್ನು ಕಿತ್ತುಕೊಟ್ಟಳು. ಸೂರ್ಯ ಮುಳುಗುವ ವೇಳೆಗೆ ನಾನು ಅವಳ ಊರಿನಿಂದ ಹೊರಟೆ. ನನ್ನನ್ನು ಕಳುಹಿಸಲು ಅವರ ಹೊಲದವರೆಗೂ ಬಂದು ಅವಳು ಕೇಳಿದಳು, ನಾಳೆಯಿಂದ ನನ್ನ ಸರಿಯಾಗಿ ಮಾತಾಡಿಸ್ತೀಯ ತಾನೆ? ಮಾತಾಡಿಸ್ದೇ ಇದ್ರೆ ಏನು ಮಾಡ್ತೀಯಾ? ಅದೆಲ್ಲ ಇಲ್ಲ, ನೀನು ಮಾತನಾಡಿಸಬೇಕು. ಎಂದು ಹೇಳಿ ನಾನು ಅಲ್ಲಿಂದ ಹೊರಟೆ. ಆ ದಿನ ನನ್ನ ಮನಸ್ಸು ಉಲ್ಲಾಸಗೊಂಡಿತ್ತು. ಒಂದೇ ಮಧ್ಯಾಹ್ನದಲ್ಲಿ ನಾವಿಬ್ಬರೂ ಸ್ನೇಹಿತರಾಗಿದ್ದೆವು. ಇನ್ನು ಮುಂದೆ ಅವಳನ್ನು ಅಳಿಸಬಾರದೆಂದು ನಾನೇ ಮೊದಲು ಮಾತನಾಡಿಸಬೇಕೆಂದು ಮನಸ್ಸು ಮಾಡಿಕೊಂಡೆ. ರಾಚಮ್ಮನ ಊರಿಗೆ ಹೋಗಿದ್ದೇನೆಂದು ಹೇಳಿದಾಗ ಮೇಷ್ಟರು, ಆ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಮಾಡಿಕೋತೀಯೇನೋ ಎಂದು ತಮಾಷೆ ಮಾಡಿದರು. ನೋಡಿದ್ರಲ್ಲ ಗೆಳೆಯರೇ, ಇದೇ ನಮ್ಮ ಸತ್ಯನ ಜೀವನ ಹೀಗೆ ಸಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ನನ್ನ ಆಡಿಯೋ ಪುಸ್ತಕದ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.